ಹೇಳಪ್ಪ. ಎಲ್ಲರಿಗೂ ಮೊದಲನೇದಾಗಿ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಸಚಿವರು ಹೇಳಿದ್ದಾರೆ, ಎಲ್ಲ ವೇದಿಕೆ ಮೇಲೆ ಎಲ್ಲ ಇರ್ತಕ್ಕಂಥದ್ದೆಲ್ಲ ಪರಿಚಯ ಆಗಿದೆ. ಇವತ್ತು ಧ್ವಜಾರೋಹಣ ಮಾಡಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ತಾವು ಕೇಳಿದಂಥ ಪ್ರಶ್ನೆಗಳೆಲ್ಲ ಇವತ್ತು ಮಾನ್ಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಒಂದೆರಡು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬಳ್ಳಾರಿ ಒಂದು ನಮ್ಮ ಹೈದರಾಬಾದ್ ಕರ್ನಾಟಕದ ಅಂದರೆ ಉತ್ತರ ಕರ್ನಾಟಕದ ಹೆಬ್ಬ ಆಗಿದ್ದು. ಯಾವಾಗಲೂ ಕೂಡ ಇಲ್ಲಿ ಹೆಂಗಪ್ಪ ಅಂದರೆ ಹೈ ಟೆನ್ಷನ್ ಹೆಂಗಿರ್ತತೆ ಹಂಗೆ ಹೈ ವೋಲ್ಟೇಜ್ ಇದ್ದಿದ್ದಂಗಿದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 2010ರಲ್ಲಿ ಪಾದಯಾತ್ರೆ ಬಂದು ಎಲ್ಲ ಬಂದು ಅಕ್ರಮಗಳ ವಿರುದ್ಧ, ಇಲ್ಲಿ ಆಡಳಿತದ ವಿರುದ್ಧ, ಇಲ್ಲೇನು ರಿಪಬ್ಲಿಕ್ ಇತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ಆಡಳಿತ ಕೊಡಬೇಕು ಮಾಡಬೇಕು ಅಂತಂತೇಳಿ ಎಲ್ಲ ದೂರದೃಷ್ಟಿ ಇಟ್ಕೊಂಡು ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ 2013ರಲ್ಲಿ 18ರಿಂದ ನಾವೇನು ಕಾರ್ಯಕ್ರಮಗಳು ಕೊಟ್ಟಿದ್ವಿ ಅದನ್ನು ಯಥಾವತ್ತಾಗಿ ಇವತ್ತು ರಾಜ್ಯಾದ್ಯಂತ ಕೊಟ್ಟಿದ್ವಿ. ಜಿಲ್ಲೆಯಾದ್ಯಂತ ಕೂಡ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕೃಷಿಕರಿಗಿರ್ಬೋದು, ಎಲ್ಲ 165 ಭರವಸೆಗಳನ್ನ ಯಥಾವತ್ತಾಗಿ ಈಡೇರಿಸಿದ್ವಿ. ಜೊತೆಗೆ ನಾನು ಕೂಡ 2008ರಲ್ಲಿ 10ರಲ್ಲಿ ನಾನೊಬ್ಬನೇ ಶಾಸಕನಾಗಿದ್ದೆ. 2008ರಲ್ಲಿ 10ರಲ್ಲಿ ನಾನೇ ಶಾಸಕನಾಗಿದ್ದೆ. ಆ ರಿಪಬ್ಲಿಕ್ ಕೂಡ ನೋಡಿನಿ ನಾನು ಎಲ್ಲರೂ ಕೂಡ. ಇದೇನು ಹೊಸದೇನಲ್ಲ, ಇದು ನಿಮ್ಮ ಎದುರಿಗೆ ಹೇಳೋದೇನಲ್ಲ, ಅದನ್ನು ನೋಡಿದ್ದೀನಿ. ಅವತ್ತೇನು ಘಟನೆಗಳದಾವಂತಲ್ಲ ಈ ಮೂಲಕ ಇವತ್ತಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವತ್ತೇನು ಘಟನೆಗಳು ನಡೆದು ಅವರು ಸ್ವಲ್ಪ ಮನವರಿಕೆ ಮಾಡ್ಕೊಂಡು ನಿಮಿಷ ಗೌಡ ಕೇಳ್ಗೌಡ. ನನಗೆಲ್ಲ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ತಿಳ್ಕೊಂಡ್ರೆ ಇತಿಹಾಸ ಹೇಳ್ತಾರೆ. ನಾನು ತಿಳ್ಕೊಂಡಿನ ಇತಿಹಾಸ ಹೇಳ್ತಾ ಇದೀನಿ, ಕೇಳಿಲ್ಲ. ನೀವೊಂದಂಗ ನಾನೊಂದಂಗ ಬ್ರದರ್. ನಾನ್ ನೋಡು, ನಾನು ಹೇಳ್ತಾ ಇದೀನಿ ಕೇಳಿ ಫಿನಿಶ್ ಮಾಡ್ತೀನಿ. ಸ್ವಲ್ಪ ತಾಳ್ಮೆ ಇರ್ಲಿ. ತುಕಾರಾಮ ತೂಕ ಮಾಡೇ ಹೇಳೋದು ಯಾವತ್ತಿಗ ಕೇಳಿ ಬ್ರದರ್. ಈಗ ಅವತ್ತು ಏನ್ ನಡೀತು, ಫೈಲ್ಗಳು ಹೆಂಗ್ ಬಿಸಿ ಹಾಕಿದ್ರು, ಎಲ್ಲಿ ಮಾಲ್ ಹೋಗೈತೆ ಏನಂತ ಚೆಕ್ ಪೋಸ್ಟ್ಗಳಾಗ ರೇಡ್ ಮಾಡಿ ಯಾರ್ಯಾರು ಫೋನ್ ಬಂದಿದೆ ಅಂತ ಎಲ್ಲ ಗೊತ್ತಾಯ್ತು ನನಗೆ ಕೂಡ, ಎಲ್ಲದು ಕೂಡ. ಅದು ಹೇಳಕ್ ಹೋಗೋದಿಲ್ಲ. ನಾನೊಂದು ಹೇಳೋದೇನೆಂದ್ರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರಿದ್ದಾರೆ ಮನವರಿಕೆ ಮಾಡ್ಕೊಂಡು ಜನ ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೇನು ಧ್ವಜ ಹಿಡ್ಕೊಂಡೆ ಹೋಗೀಗ ಆ ಧ್ವಜಕ್ಕೆ ಸಂವಿಧಾನಕ್ಕೆ ಬೆಲೆ ಕೊಟ್ಕೊಂಡು ನಾವು ಸಂವಿಧಾನದ ವ್ಯವಸ್ಥೆನ, ರಾಜಕೀಯ ವ್ಯವಸ್ಥೆನ, ಸಮಾಜ ಸೇವೆ, ದೇವ್ರ ಸೇವೆ ಅನ್ಕೊಂಡು ಮಾಡ್ಕೋಬೇಕು ಅಂತ ಇವತ್ತಿನ ದಿನ 77ನೇ ಗಣರಾಜ್ಯೋತ್ಸವ ಅವರು ಇವ್ರಿ ಅನ್ನೋದೇ. ನಾನು ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಡಿ ಬ್ರದರ್, ಹೇಳಪ್ಪ. ನಿಮ್ಮ ಅಕ್ರಮ ಗಣಿಗಾರಿಕೆ ಇದು ಎಲ್ಲವುಗಳು ಒಂದು ಕಡೆ, ಇಲ್ಲಿ ಬಂದಿರೋದು ವೆಲ್ಫೇರ್ ಆಫ್ ದ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ, ಈ ಜನರೇಷನ್ ಹಾಳಾಗ್ತದ್ರಿ. ಈ ಗಾಂಜಾ ಇದ್ರ ಬಗ್ಗೆ ನೀವು ಕೇಳ್ತೀವಿ. ನಾಗರಾಜ್, ನಾನು ಬಡತನದಿಂದ ಕಾಲಾಗ ಒಂದು ಒಪ್ಪತ್ತಿನ ಊಟ ಇಲ್ದಂಗೆ ಕಾಲಾಗ ಚಪ್ಪಲಿಲ್ದ ಬಂದಿದ್ದೀನಿ. ಸ್ವಲ್ಪ ಕೇಳಿ, ತಾಳ್ಮೆ ಇರ್ಲಿ ಬ್ರದರ್. ಹೇಳ್ತೀನಿ ಅಂದಾನಿ, ಸ್ವಲ್ಪ ಹೇಳ್ಬೇಕು ನೀನು. ಅವ್ನು ಸ್ವಲ್ಪ ಜೋರದ ನಮ್ಮ ಹುಡುಗ. ಇವತ್ತು ಸಂವಿಧಾನದ ವ್ಯವಸ್ಥೆನಲ್ಲಿ ನಾನು ರಾಜಕಾರಣದಲ್ಲಿ ಕಳ್ಕಳಿಟ್ಕೊಂಡು ಆ ಒಂದು ಬಾಲ್ಯ ಜೀವನದಲ್ಲಿ ನಾವೇನು ಅನುಭವಿಸಿದೀವಿ ಆ ಇವತ್ತಿನ ಒಂದು ಅನುಭವ ಇಟ್ಕೊಂಡು ಇವತ್ತು ರಾಜಕಾರಣದಲ್ಲಿ ಇದೀವಿ. ಇವತ್ತು ಏನು ನಾನು 4 ಬಾರಿ ಶಾಸಕನಾಗಿ, ಸಚಿವನಾಗಿ, ಇವತ್ತು ಸಂಸದನಾಗಿ ಕೆಲಸ ಮಾಡ್ತೇನೆ. ಇದು ನಾನು ಅವತ್ತೇ ಹೇಳಿದ್ದೀನಿ, ಇದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಇದಾಗಿರ್ತಕ್ಕಂಥದ್ದು. ಇದು ಅನುಭವದ ಕೊರತೆನೋ ಏನು ಕೊರತೆನೋ, ಇದು ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ನಾನು ನೇರವಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವತ್ತಿನ ಕಾರ್ಯಾಂಗದ ಇದು ವೈಫಲ್ಯ. ಮೊದಲಿಗೆ ನಾನು ಪತ್ರಗಳು ಕೂಡ ಬರೆದಿದ್ದೀನಿ. ಅದು 24, ಆಮೇಲೆ ಅಕ್ಟೋಬರ್ 24 ಪತ್ರ ಬರೆದಿದ್ದೀನಿ. ಆಮೇಲೆ ಮಾರ್ಚ್ 1ನೇ ತಾರೀಕಿಗೂ ಪತ್ರ ಬರೆದಿದ್ದೀನಿ. ಅದ್ರ ಬಿಫೋರು ಎಲ್ಲದಕ್ಕೆ ಏನೇನು ಇಂಟಿಮೇಟ್ ಮಾಡಬೇಕು ಮಾಡಿದ್ದೀನಿ. ಇವನ್ ನಾಗರಾಜ್, ನಿಂದ ಗಾಂಜಾದಿರ್ಬೋದು, ಮಟಕ ಇರ್ಬೋದು, ಇಸ್ಪೇಟ್ ಇರ್ಬೋದು, ನನಗೆ ಯಾರ್ದೇನು ಮುಲಾಜೇನ ಈ ರಾಜಕಾರಣ ನಂಬ್ಕೊಂಡು ಬಂದನಲ್ಲ. ನಾನು ನನ್ನ ಹೃದಯಕ್ಕೆ ಏನು ಸರಿ ತಪ್ಪು ಏನು ಅನಿಸಿದೆ ಅದನ್ನ ತಿಳಿಸಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಡಿದ್ದೀನಿ. ಅವತ್ತು ಕೂಡ ಸೀರಿಯಸ್ ಆಗಿ ತಗೊಳ್ರಿ ಅಂತ ಹೇಳಿದ್ದಾರೆ. ಅಲ್ಲಿ ಬಂದು ಕೂಡ ಕೆಲವೊಂದು ನೆಗ್ಲಿಜೆನ್ಸಿ ಆಗಿರೋದು. ಅದಕ್ಕೆ ಕರೆಕ್ಟಾಗಿ ಏನು ಸರ್ಕಾರ ನಿರ್ಧಾರ ಮಾಡ್ಬೇಕು ಅದು ಮಾಡಿದ್ದಾರೆ. ಮಾಡಿ ಸರಿ ಮಾಡ್ಬೇಕು. ಯಾಕಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಉಪಮುಖ್ಯಮಂತ್ರಿಗಳು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಇವತ್ತು ನೆಲ, ಜಲ, ಸಂಪತ್ತು ಇವತ್ತು ಏನು ಕೊಡ್ಬೇಕನ್ನೋದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಆಗಿದೆ. ಆ ಬದ್ಧತೆ ಮೇಲೇ ಇವತ್ತಿನ ದಿನ ನಾವು ರಾಜ್ಯದಲ್ಲೇ ಆಡಳಿತ ಮಾಡ್ತಾ ಇದ್ದೀವಿ. ಮುಂದಿನ ದಿನದ ಕೂಡ ಅದನ್ನ ಉಳಿಸ್ಕೊಂಡು ಬರ್ತಿದ್ದೀವಿ. ಇದು ಒಂದು ನಿಮಿಷ ಅಂದಾನಿ, ಇದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ತಕ್ಕಂಥದ್ದು. ದಯಮಾಡಿ ಕೇಳ್ರಪ್ಪ. ಅಂದಾನಿ ಮಂಜುನಾಥ್, ಸಾರಿ, ಇದು ಕೇಳ. ಅಂದಾನಿ ಅವನಿದ್ನಲ್ಲ ಮೊದಲು, ಕೇಳ ಮಂಜು ಸರ್ ಕೇಳಿ. ನಾನು ಸಾಹಿತ್ಯ ಆಗಿ ಬಂದು ಇರಲಿ.
ಹೇಳ ಹರಿಶಂಕರ, ನಮ್ಮೂರು ಕುಮಾರಸ್ವಾಮಿ ಹರಿಶಂಕರ್ ಇದ್ದಂಗೆ ನೀನು. ಇವತ್ತು ನಾವು ಕೂಡ ಅನ್ಎಕ್ಸ್ಪೆಕ್ಟೆಡ್ ಕಾರ್ಯಾಂಗದ ವೈಫಲ್ಯ ಆಗಿರ್ತಕ್ಕಂಥದ್ದು ಇದು. ಅದಾಗಿದ್ದು ಸರಿ ಮಾಡಿದ್ದಾರೆ, ಅದು ಮಾಡಬೇಕು ಅಂತೇಳಿ ನಾನು ಇದು ಪತ್ರಿಕಾ ಇದರಲ್ಲಿ ಹೇಳಕ್ ಹೋಗಲ್ಲ. ಇವತ್ತು ಆಫೀಸರ್ಗಳಿಗೆ ಏನು ಹೇಳಿದಾರೋ ಒಂದು ಗುಟ್ಟಿನ ಮಾತು ಹೇಳಿದ್ದಾರೆ. ನಮ್ಮ ಆಡಳಿತ, ಕಾಂಗ್ರೆಸ್ ಆಡಳಿತ ಏನು ಆಶೋತ್ತರಗಳು ಏನಿದಾವೆ, ನಮ್ಮ ಸರ್ಕಾರದ ಆಶೋತ್ತರ ಏನಿದೆ, ನಮ್ಮ ಆಡಳಿತ ಏನಿದೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಟಾನಿಟ್ಟಾಗಿ ಬಂದಿರೋ ಆಫೀಸರ್ಗಳಿಗೆ ಹೇಳಿದ್ದಾರೆ. ಅದು ಚಾರ್ಜ್ ತಪ್ಪದೆ ಆಗ್ತದೆ. ಅದಕ್ಕೆ ಪೂರಕವಾಗಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ ಇಲ್ಲ? ನಾವು ರಾಜಕಾರಣಿಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಮುಗಿಸ್ಬಿಡ್ತೀನಿ, ಆಯ್ತು. ಆಮೇಲೆ ನೀನು ಕೇಳೋ, ನೀನು ಕೇಳಿದ್ಕೆಲ್ಲ ಉತ್ತರ ಹೇಳ್ತೀನಿ. ಇವತ್ತು ಏನೇನು ನಾಗರಾಜ್ ಏನು ಹೇಳಿದ್ದಾರೆ ಬ್ರದರ್, ಗಾಂಜಾ ಇವು ಏನೇನಿದಾವೆ ಅದನ್ನ ಕಂಪ್ಲೀಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಅದು ಏನು ಅಲ್ಲಿಂದ ಡೈರೆಕ್ಷನ್ಸ್ ಕೊಡಬೇಕು ಅದು ಕೊಟ್ಟಿದ್ದಾರೆ. ಅದು ಮುಂದಿನ ದಿನದಲ್ಲಿ ಹೆಂಗ್ ಬರ್ತದಂತ ನೀವೇ ಕಣ್ಣಾರ ನೋಡಿ ಚಬಾಷ್ ಅನ್ಬೇಕು, ಹಂಗಾಗುತ್ತೆ. ಎರಡನೇದು, ನೆಲ ಜಲ ಸಂಪತ್ನಾಗೆ ನಾನು ಕೂಡ ಒಂದು ಮೀಟಿಂಗ್ ಮಾಡಿದ್ದೆ ಜಿಲ್ಲಾಧಿಕಾರಿಗಳ ಹತ್ರ. ಸೂಕ್ಷ್ಮವಾಗಿ ಹೇಳಿದ್ದೆ ಅವತ್ತು ಹೊಸ DC ಆಫೀಸ್ನಾಗೆ, ಸರ್ ಇದು ಎಲ್ಲ ಫಾಲ್ಸ್ ಇವರೆಲ್ಲ ನಡೀತಾ ಇದೆ. ಯಾಕಂದ್ರೆ ವಿತ್ ಸಾಕ್ಷಿನೇ ಮಾತಾಡೋದು, ನಾನು ವಿತ್ ಡಾಕ್ಯುಮೆಂಟೇ ಮಾತಾಡ್ಸೋದು. ನನಗೆ ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ. ಈ ಪೆನ್ ಪೇಪರ್ ಮೇಲೆ ಇದು ಕಟ್ಗೆದಂಗೆ ಅಂಬೇಡ್ಕರ್ತಿದ್ದು ಇದನ್ನೇ ತೋರ್ಸೋದು ನಾನು ಯಾವತ್ತಿಗೂ ಕೂಡ. ನಾನು ಬೇರೆದೇನು ಮಾತಾಡ್ಸಲ್ಲ. ಅದ್ರ ಪ್ರಕಾರ ನಾನು ಬರೆದಿದ್ದೆ, ಅದನ್ನ ಅದು ಇವತ್ತು ಪ್ರೂವ್ ಆಗಿದೆ NMDCದು. ಅರ್ಥ ಆಯ್ತಲ್ಲ? ಮುಂದಿನ ದಿನದಲ್ಲಿ ಒಂದು KG ಕೂಡ ಇದು ಕೂಡ ನಮಗೆ ಅದು ಅಕ್ರಮ ಆಗಬಾರ್ದು. ಅದನ್ನ ಏನು ಸಿಸ್ಟಮ್ ಮಾಡಬೇಕು ಅಂತೇಳಿ ಮಾಡಿಸಿದ್ದೀನಿ. ನೆಲ ಜಲ ಸಂಪತ್ತು, ಮಕ್ಕಳ ಭವಿಷ್ಯ ಜೊತೆಗೆ ಆಡಳಿತ, ಇದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಇವತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವರು, ನಾವು ಕೂಡ ಇವತ್ತಾಗಿದ್ವಿ. ಇದನ್ನ ನಾನು ಕೇಳೋದಿಷ್ಟೇ, ಮುಂದಿನ ಸಂವಿಧಾನದ ಆಶಯಗಳು ಏನಿದಾವೆ, ರಾಜಕಾರಣಿಗಳಿರ್ಬೋದು, ನಾವೇ ಇರ್ಬೋದು, ಇವತ್ತು ಏನನ್ನ ನಡೆದಿದ್ರೆ ಒಂದ್ಸರಿ ತಪ್ಪಾಗೋದು ಸಹಜ. ಅದನ್ನ ಅರ್ಥಕೊಂಡು ನಾನು ದೊಡ್ಡನಾಗಿ, ನಾನು ಸೀನಿಯರ್ ಮೋಸ್ಟ್ ನಾನೊಬ್ಬನಾಗಿ ಹೇಳೋದೇನಂದ್ರೆ, ತಿಳ್ಕೊಂಡು ಅದನ್ನ ಮುಂದಿನ ಎಲ್ಲ ಆಶೋತ್ತರಗಳಿಗೆ ಹಿತೈಷಿಯಾಡಿ ಮುಂದಿನ ಆಡಳಿತ ಮಾಡ್ಬೇಕು. ನಿಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ, ಜೊತೆಗೆ ಇದು ಹೇಳ್ತೀನಿ. ಆಮೇಲೆ ಇನ್ನೊಂದಕ್ಕೆ ಬಂದ್ಬಿಡ್ತೀನಪ್ಪ, ತಡಿಯೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.